ಭಾರತ ಹಾಗೂ ದಕ್ಷಿಣ ಆಫ್ರಿಕಾ ನಡುವೆ 4ನೇ ಟಿ20 ಪಂದ್ಯ ಇವತ್ತು. ಬಟ್ ಆದರೆ ಪಂದ್ಯ ನಡೆಯೋದು ಅನುಮಾನ ಅಂತ ಹೇಳಲಾಗ್ತಾ ಇದೆ. ಕಾರಣ ಮಳೆ ಬರುವಂತಹ ಸಾಧ್ಯತೆ ಇದೆ. ಸೊ ಮಳೆ ಬಂದು ಒಂದು ವೇಳೆ ಏನಾದರೂ ಕ್ಯಾನ್ಸಲ್ ಆಯಿತು ಅಂತಂದರೆ ಭಾರತಕ್ಕೆ ಲಾಭ. ಯಾಕಂದರೆ ಭಾರತ ಸರಣಿಯನ್ನು ಅವಶ್ಯಕ್ಕೆ ಪಡೆದುಕೊಳ್ಳುವಂಥ ಸಾಧ್ಯತೆ ಇರುತ್ತೆ. ಒಂದು ವೇಳೆ ಪಂದ್ಯ ಆರಂಭ ಆಗಿ ಈ ಪಂದ್ಯ ಭಾರತ ಸೋತಿದ್ದೇ ಆದಲ್ಲಿ ಈ ಸರಣಿ ಸಮಬಲ ಆಗುತ್ತೆ. ಸೊ ಭಾರತ ಮತ್ತು ದಕ್ಷಿಣ ಆಫ್ರಿಕಾ ನಡುವಿನ ಈ 4 ಪಂದ್ಯಗಳ ಟಿ20 ಸರಣಿಯ 4ನೇ ಹಾಗೂ ಕೊನೆಯ ಪಂದ್ಯ ಕೆಲವೇ ಕ್ಷಣಗಳಲ್ಲಿ ಆರಂಭ ಆಗುತ್ತೆ. ಆದರೆ 3ನೇ ಟಿ20 ಪಂದ್ಯದಲ್ಲಿ ಭಾರತ ತಂಡ ದಕ್ಷಿಣ ಆಫ್ರಿಕಾವನ್ನು 11 ರನ್ಗಳಿಂದ ಸೋಲಿಸುವ ಮೂಲಕ ಈ ಸರಣಿಯಲ್ಲಿ 2-1 ಅಂತರದಿಂದ ಮುನ್ನಡೆಯನ್ನು ಸಾಧಿಸಿತು. ಇದೀಗ ಭಾರತ ತಂಡ ಕೊನೆಯ ಟಿ20 ಅಂತಾರಾಷ್ಟ್ರೀಯ ಪಂದ್ಯವನ್ನು ಗೆದ್ದು ಸರಣಿ ಗೆಲ್ಲುವತ್ತ ದೃಷ್ಟಿ ಹಾಯಿಸಿದೆ. ಆದರೆ ಸೋತರೂ ಕೂಡ ಭಾರತಕ್ಕೆ ಸರಣಿ ಬರುತ್ತೆ, ಸಮಸ್ಯೆ ಏನಿಲ್ಲ. ಒಂದು ವೇಳೆ ಅಂದರೆ ಪಂದ್ಯ ರದ್ದಾದರೆ ಮಾತ್ರ ಭಾರತಕ್ಕೆ ಸರಣಿ ಬರೋದು, ಸೋತ್ರೆದು ಸರಣಿ ಸಮಬಲ ಆಗುತ್ತೆ. ಸೊ ನೋಡಬೇಕು, ಒಟ್ಟಿನಲ್ಲಿ ಮಳೆ ಬರದ ಹಾಗೆ ಈ ಪಂದ್ಯ ಆರಂಭ ಆಗಬೇಕು. ಒಂಥರ ಸೌತ್ ಆಫ್ರಿಕಾಗೆ ಇದು ಒಂಥರ ಫೈನಲ್ ಪಂದ್ಯ ಇದ್ದಂಗೆ. ಅವ್ರು ಗೆಲ್ಲಲೇಬೇಕು, ಸರಣಿಯನ್ನು ಸಮಬಲ ಮಾಡಬೇಕು ಅಂದರೆ ಗೆಲ್ಲಲೇಬೇಕು. ಭಾರತ ಸರಣಿಯನ್ನು ಕೈವಶಪಡಿಸಿಕೊಳ್ಬೇಕು ಅಂತಂದರೆ ಭಾರತನೂ ಕೂಡ ಗೆಲ್ಲಬೇಕು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.